ಎಲ್ರಿಗೂ ನಮಸ್ಕಾರ. ನಾನು ರೇಖಾ ಹೊನವಾಳ್ ಮಾತಾಡ್ತಿರೋದು. ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಬೆಂಡೆಕಾಯಿ ಚಟ್ನಿ ಮಾಡೋದು. ಇದನ್ನು ಎಲ್ಲರಿಗೂ ಹೇಳ್ಕೊಡ್ತೀನಿ, ನೋಡ್ಕೊರಿ. ಈಗ ಅದಕ್ಕೆ ಬೇಕಾಗೋ ಏನೇನು ಸಾಮಾನು ಅಂತ ಹೇಳ್ತೀನಿ. ಫಸ್ಟು ಬೆಂಡೆಕಾಯಿ ಒಂದು 4-5 ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಇವಿಷ್ಟು. ಆಮೇಲೆ ಸಾಸಿವೆ, ಜೀರಿಗೆ, ಎಳ್ಳು, ಅರಿಶಿಣ ಪುಡಿ, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಇಂಗು, ಆಮೇಲೆ ಎಣ್ಣೆ. ಇಷ್ಟು ಸಾಮಾನುಗಳು ಬೇಕಾಗ್ತವೆ. ಈಗ ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಇದರ ಮೇಲೆ ಒಂದು ದಪ್ಪ ತಳದ್ದು ಬುಟ್ಟಿ ಇಟ್ಕೊಳ್ಳೋಣ. ಆಮೇಲೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಣ. ಇದು ಆದ ನಂತರ ಈಗ ಎಣ್ಣೆ ಹಾಕಿದ ನಂತರ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಹಾಕೋಣ. ಸ್ವಲ್ಪ ಇದನ್ನು ಈಗ ಫ್ರೈ ಹಾಕೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕೋಣ. ಇವು ಬೆಂಡೆಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಫ್ರೈ ಮಾಡ್ಕೋಬೇಕು. ಈಗ ಇದು ಬೆಂಡೆಕಾಯಿ ಫ್ರೈ ಆಯಿತು. ಇನ್ನೊಂದು ಸ್ವಲ್ಪ ಆಗಬೇಕು. ಇದೆಲ್ಲ ಕೂಡಿಸಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದರೆ ಮುಗಿತಿದೆ. ಈಗ ಇದಕ್ಕೆ ಎಳ್ಳು ಹಾಕೋಣ. ಸ್ವಲ್ಪ ಎಳ್ಳು, ಒಂದು 2 ಚಮಚದಷ್ಟು ಎಳ್ಳು ಹಾಕೋಣ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡೋಣ. ಆಮೇಲೆ ಇದು ಹೆರ್ದಿಟ್ಕೊಂಡಿರೋ ಕೊಬ್ಬರಿ ಅದಲ್ಲ, ಇದೊಂದಿಷ್ಟು ಹಾಕೋಣ. ಇದು ಹಾಕಿ ಫ್ರೈ ಮಾಡೋದು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋದು. ಇದು ಬೆಳ್ಳುಳ್ಳಿ ಹೆಂಗಂತಂದ್ರೆ ಆಪ್ಷನ್, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ಕೆಲವರು ಬೆಳ್ಳುಳ್ಳಿ ತಿನ್ನಂಗಿಲ್ಲ, ಬರೀ ಹಿಂಗೆ ಹಾಕಿದ್ರೆ ನಡೀತದೆ. ಬೆಳ್ಳುಳ್ಳಿ ಆಪ್ಷನ್, ಬೇಕಂದ್ರೆ ಹಾಕ್ಕೋಬೋದು. ಈಗ ಇದು ಆಯಿತು. ಈಗ ಫ್ರೈ ಮಾಡೋದು ಮುಗೀತು. ಮತ್ತು ಅದಕ್ಕೆ ಏನೇನು ಸಾಮಾನು ಹಾಕೋದು ಹೇಳ್ತೀನಿ ನಾನು. ಈಗ ಗ್ಯಾಸ್ ಆಫ್ ಮಾಡಿದೆ. ಇದಕ್ಕೀಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಆಮೇಲೆ ಸ್ವಲ್ಪ ಬೆಲ್ಲ. ನಮಗೆ ಇದು ಕೆಲವ್ರಿಗೆ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು, ಹಾಕಿದ್ರೇ ಟೇಸ್ಟು. ಸ್ವಲ್ಪ ಬೆಲ್ಲ ಹಾಕಬೇಕು. ಇಷ್ಟು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಈಗ ಇದೆಲ್ಲ ಫ್ರೈ ಆಯಿತು. ಇನ್ನು ಇದಕ್ಕೊಂದು ಸ್ವಲ್ಪ ನೆನೆಸಿಟ್ಟದ್ದು ಹುಣಸೆಹಣ್ಣು ಹಾಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಹಾಕೋದು. ಆಮೇಲೆ ಇದೆಲ್ಲ ಕೂಡಿ ಈ ಜಾರಿಗೆ ಹಾಕೊಳ್ಳೋಣ. ಇದು ಎಲ್ಲ ಜಾರಿಗೆ ಹಾಕಿ ಆಯಿತು. ಇಷ್ಟು ಜಾರಿಗೆ ಹಾಕ್ಯಾರ ನೋಡ್ರಿ.
ಈಗೇನು ಮಾಡೋದಂದ್ರೆ ಇದೇ ಬುಟ್ಟಿಯಲ್ಲಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಕಾಯಿಸ್ಬೇಕು. ಈಗ ಮತ್ತೆ ಗ್ಯಾಸ್ ಆನ್ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಮತ್ತು ಸಾಸಿವೆ, ಇದಾದ ನಂತರ ಸ್ವಲ್ಪ ಕರಿಬೇವು ಹಾಕೋತಿದ್ದು. ಕರಿಬೇವು ಈ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕಿಬಿಡೋದು. ಈಗ ಇದಾಯಿತು. ಚೂರು ಅರಿಶಿನ ಹಾಕೋದು. ಇದು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇದು ಒಗ್ಗರಣೆ ಆಯಿತು. ಈ ಚಟ್ನಿ ಮಿಕ್ಸಿ ಮಾಡ್ಕೊಂಡ್ಬರ್ತೀವಿ. ಈಗ ಇದು ಚಟ್ನಿ ಮಿಕ್ಸಿ ಮಾಡಾಯಿತು. ಇದನ್ನೊಂದು ಬಟ್ಲಕ್ಕೆ ಹಾಕ್ಕೊಳ್ಳೋಣ. ಇದು ಚಟ್ನಿ ಇದಕ್ಕೆ ಹಾಕ್ಕೊಂಡೇವಿ. ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮೊದಲು ಮಾಡಿ ಇಟ್ಕೊಂಡಿದ್ವಲ್ಲ, ಆ ಒಗ್ಗರಣೆ ಇದಕ್ಕೆ ಹಾಕೋಣ. ಈಗ ಇದು ಚಟ್ನಿ ರೆಡಿ ಆಯ್ತು. ಇದು ಚಟ್ನಿ ರೆಡಿ ಆಯ್ತು, ತಿನ್ನಲಿಕ್ಕೆ ರೆಡಿ ಆಗಿದೆ ನೋಡಿರಿ. ಬೆಂಡೆಕಾಯಿ ಚಟ್ನಿ, ಇದರಲ್ಲೇ ನಾವು ಚಟ್ನಿನೂ ಮಾಡ್ಬೋದು, ಬೆಂಡೆಕಾಯಿ ಭರ್ತ ಮಾಡ್ಬೋದು, ಇದ್ರದ್ದು ಸಾಂಬಾರ ಮಾಡ್ಬೋದು, ಆಮೇಲೆ ಇದ್ರದ್ದು ಗೊಜ್ಜು ಮಾಡ್ಬೋದು, ಪಲ್ಯ ಮಾಡ್ಬೋದು, ಆಮೇಲೆ ಬೆಂಡೆಕಾಯಿ ದೋಸೆ ಅಂತ ಮಾಡ್ತೀವಿ ಅವನ್ನೂ ಮಾಡ್ಬೋದು, ಬೇಕಾದ ಮಾಡ್ಬೋದು, ಭಾಳ ಐಟಮ್ ಮಾಡ್ಬೋದು ಇನ್ನೂ. ಆದರೆ ಇದು ಈಗ ಚಪಾತಿ, ಆಮೇಲೆ ರೊಟ್ಟಿ, ಅನ್ನ, ಇಡ್ಲಿ, ದೋಸೆ ಯಾವುದಕ್ಕಾದ್ರೂ ಹಚ್ಕೊಂಡು ತಿನ್ಬೋದು. ಎಲ್ಲದಕ್ಕೂ ಚಲೋ ಆಗ್ತದೆ, ಮಸ್ತಾಗಿದೆ. ನೀವು ನೋಡಿರಿ, ಚಟ್ನಿ ಮಾಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಹೆಂಗಾಗಿದೆ ಅಂತ ಹೇಳ್ರಿ.